ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ತಣ್ಣನೆಯ ಹಾಲನ್ನು ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಚರ್ಮ ರಕ್ಷಣೆ, ಬಿ ಶಕ್ತಿ ಹೆಚ್ಚಳ, ಸಿ ಆಮ್ಲ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಸಿಡ್ ರಿಫ್ಲೆಕ್ಸ್ ಅಥವಾ ಹೊಟ್ಟೆಯ ಹುಣ್ಣುಗಳಿಗೆ ತಣ್ಣನೆಯ ಹಾಲು ಪರಿಹಾರವಾಗಿದೆ. ಹೆಚ್ಚಿನ ಕ್ಯಾಲ್ಸಿಯಂ ಅಂಶವು ಆಮ್ಲದ ರಚನೆಯನ್ನು ಕಡಿಮೆ ಮಾಡಿ ಹೆಚ್ಚುವರಿಯಾಗಿ ಉತ್ಪತ್ತಿಯಾಗುವ ಆಮ್ಲಗಳನ್ನು ಹೀರಿಕೊಳ್ಳುತ್ತದೆ. ಇನ್ನು ತಣ್ಣನೆಯ ಹಾಲು ಎಲೆಕ್ಟ್ರೋಲೈಟ್ಗಳಿಂದ ತುಂಬಿರುತ್ತದೆ ಮತ್ತು ಹಗಲಿನಲ್ಲಿ ನಿಮ್ಮ ದೇಹವನ್ನು ಹೈಡ್ರೀಕರಿಸಿದ ಮತ್ತು ಶಕ್ತಿಯುತವಾಗಿರಲು ಅದ್ಭುತವಾಗಿದೆ. ಆರೋಗ್ಯಕರ ಚರ್ಮಕ್ಕೆ ಇದು ಅದ್ಭುತವಾದ ಕ್ಲೆನ್ಸರ್ ಆಗಿದ್ದು, ಚರ್ಮವನ್ನು ತೆರವುಗೊಳಿಸುವಾಗ ಮತ್ತು ಟೋನ್ ಮಾಡುವಾಗ ಅಗತ್ಯವಾದ ಪ್ರೋಟೀನ್ಗಳನ್ನು ಒದಗಿಸುತ್ತದೆ. ಒಟ್ಟಾರೆಯಾಗಿ ಬಿಸಿ ಮತ್ತು ತಣ್ಣನೆಯ ಹಾಲು ಎರಡೂ ಅವುಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೊಂದಿದ್ದು, ಆದಾಗ್ಯೂ ಹವಾಮಾನ, ದಿನದ ಸಮಯ ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಹಾಲನ್ನು ಕುಡಿಯಬಹುದು. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಸುಲಭವಾಗಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವುದನ್ನು ತಿನ್ನಬೇಕು? ಆಪ್ಷನ್ಸ್: ಎ ಏಲಕ್ಕಿ, ಬಿ ಸಕ್ಕರೆ, ಸಿ ನೆಲ್ಲಿಕಾಯಿ, ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಏಲಕ್ಕಿ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದರಿಂದ ಮಲಬದ್ಧತೆ, ಅಜೀರ್ಣ, ಅಸಿಡಿಟಿಯಂತಹ ಸಮಸ್ಯೆಗಳು ಬರುವುದಿಲ್ಲ. ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗಬೇಕಾದರೆ ಏಲಕ್ಕಿ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಸೇವಿಸಬೇಕು. ಏಲಕ್ಕಿ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ತಿನ್ನುವುದು ದುರ್ಬಲ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂರನೇ ಪ್ರಶ್ನೆ, ಬಂಗಾರದ ಉಣ್ಣೆಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ಚೀನಾ, ಸಿ ಜಪಾನ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾವು ಉಣ್ಣೆಯ ಪ್ರಪಂಚದ ಪ್ರಮುಖ ಉತ್ಪಾದಕರಲ್ಲಿ ಒಂದಾಗಿದೆ. ವಿಶೇಷವಾಗಿ ಮೆರಿನೋ ಕುರಿಗಳಿಂದ ಉತ್ತಮವಾದ ಉಣ್ಣೆ. ದೇಶದ ವಿಶಾಲವಾದ ತೆರೆದ ಹುಲ್ಲುಗಾವಲುಗಳು ಮತ್ತು ಅನುಕೂಲಕರ ಹವಾಮಾನವು ಉತ್ತಮ ಗುಣಮಟ್ಟದ ಉಣ್ಣೆ ಉತ್ಪಾದನೆಗೆ ಕೊಡುಗೆ ನೀಡುತ್ತದೆ. ಉಣ್ಣೆ ಉದ್ಯಮವು ಆಸ್ಟ್ರೇಲಿಯಾದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ, ವಿಶೇಷವಾಗಿ ವಸಾಹತುಶಾಹಿ ಅವಧಿಯಲ್ಲಿ. ಒಟ್ಟಾರೆಯಾಗಿ ಅಡ್ಡ ಹೆಸರು ಆಸ್ಟ್ರೇಲಿಯಾದ ಕೃಷಿ ಪರಂಪರೆ ಮತ್ತು ಜಾಗತಿಕ ಉಣ್ಣೆ ಮಾರುಕಟ್ಟೆಯಲ್ಲಿ ಅದರ ಮಹತ್ವ ಎರಡನ್ನೂ ಪ್ರತಿಬಿಂಬಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದಾಗಿ ಬಾಯಿಯಲ್ಲಿ ಹುಣ್ಣುಗಳು ಮತ್ತು ತುಟಿಗಳಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಬಿ2, ಬಿ ವಿಟಮಿನ್ ಬಿ1, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ2. ನಿಮ್ಮ ಬಾಯಿ ಅಥವಾ ತುಟಿಗಳಲ್ಲಿ ಗಾಯಗಳು ಅಥವಾ ಆಗಾಗ್ಗೆ ಗುಳ್ಳಗಳು ಉಂಟಾಗುತ್ತಿದ್ದರೆ ಅಥವಾ ನಿಮ್ಮ ತುಟಿಗಳು ಬಿರುಕು ಬಿಟ್ಟರೆ ಅದು ನಿಮ್ಮ ದೇಹದಲ್ಲಿ ವಿಟಮಿನ್ ಬಿ2 ಕೊರತೆ ಇದೆ ಎಂಬುದರ ಸಂಕೇತವಾಗಿದೆ. ಇದಕ್ಕಾಗಿ ನೀವು ತಕ್ಷಣ ಪಾಲಕ್, ಮೊಟ್ಟೆ ಮತ್ತು ಮೊಸರು ಮುಂತಾದವುಗಳನ್ನು ತಿನ್ನಲು ಪ್ರಾರಂಭಿಸುವುದರಿಂದ ಈ ಸಮಸ್ಯೆಯಿಂದ ವೇಗವಾಗಿ ಹೊರಬರಬಹುದು. ಐದನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟುವುದರ ಜೊತೆಗೆ ಇತರರಿಗೆ ಹರಡದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್: ಎ ವಾಲ್ನಟ್ಸ್, ಬಿ ಏಪ್ರಿಕಾಟ್, ಸಿ ಕಪ್ಪು ದ್ರಾಕ್ಷಿ, ಡಿ ಬ್ರೆಜಿಲ್ ನಟ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ನಟ್ಸ್. ಬ್ರೆಜಿಲ್ ನಟ್ಸ್ ಎಂಬ ವಿಶಿಷ್ಟ ಒಣ ಹಣ್ಣಿನಲ್ಲಿರುವ ಸೆಲೇನಿಯಂ ಖನಿಜವು ಸ್ತನ ಕ್ಯಾನ್ಸರ್ ಹರಡುವುದನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಸೆಲೇನಿಯಂ ಉತ್ಕರ್ಷಣ ನಿರೋಧಕವಾಗಿದೆ. ಇದು ದೇಹವನ್ನು ರೋಗಗಳು ಮತ್ತು ಕ್ಯಾನ್ಸರ್ನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಖನಿಜವು ಕ್ಯಾನ್ಸರ್ ಕೋಶಗಳನ್ನು ಹರಡುವುದನ್ನು ತಡೆಯುತ್ತದೆ. ವಿಶೇಷವಾಗಿ ಟ್ರಿಪಲ್ ನೆಗೆಟಿವ್ ಸ್ತನ ಕ್ಯಾನ್ಸರ್ನಂತಹ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಇದು ಹೆಚ್ಚು ಸಹಾಯಕವಾಗಿದೆ. ಆರನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ತಂಬಾಕನ್ನು ಅಧಿಕವಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ ಕೇರಳ, ಬಿ ಗೋವಾ, ಸಿ ಆಂಧ್ರಪ್ರದೇಶ್, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ್. ತಂಬಾಕು ಸಸ್ಯದ ಎಲೆಗಳನ್ನು ಕ್ಯೂರಿಂಗ್ ಮಾಡಿ ತಯಾರಿಸಲಾದ ಒಂದು ಉತ್ಪನ್ನ. ಈ ಸಸ್ಯವು ನಿಕೋಟಿಯಾನಾ ಕುಲ ಮತ್ತು ಸೊಲಾನೇಸಿಯಾ ಕುಟುಂಬದ ಭಾಗವಾಗಿದೆ. ಒಣಗಿದ ತಂಬಾಕು ಎಲೆಗಳನ್ನು ಮುಖ್ಯವಾಗಿ ಸಿಗರೇಟುಗಳು, ಸಿಗಾರ್ಗಳು, ಚುಂಗಾಣಿ ತಂಬಾಕು ಮತ್ತು ಸುಗಂಧಯುಕ್ತ ಶೀಶಾ ತಂಬಾಕಿನಲ್ಲಿ ಧೂಮಪಾನಕ್ಕಾಗಿ ಬಳಸಲಾಗುತ್ತದೆ.
ಅದನ್ನು ನಶ್ಯ, ಅಗಿಯುವ ತಂಬಾಕು, ಅದ್ದಿದ ತಂಬಾಕು ಮತ್ತು ಸ್ನೂಸ್ನ ರೂಪದಲ್ಲಿ ಸೇವಿಸುತ್ತಾರೆ. ತಂಬಾಕು ಬಳಕೆ ಅನೇಕ ರೋಗಗಳಿಗೆ ಅಪಾಯಕಾರಿ ವಸ್ತುವಾಗಿದೆ. ವಿಶೇಷವಾಗಿ ಹೃದಯ, ಯಕೃತ್ತು ಮತ್ತು ಶ್ವಾಸಕೋಶಗಳನ್ನು ಬಾಧಿಸುವ ರೋಗಗಳು ಜೊತೆಗೆ ಅನೇಕ ಕ್ಯಾನ್ಸರ್ಗಳಿಗೂ ತಂಬಾಕು ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಊಟ ಮಾಡಿದ ನಂತರ ಏನು ಮಾಡುವುದರಿಂದ ಆರೋಗ್ಯ ಹದಗೆಡುತ್ತದೆ? ಆಪ್ಷನ್ಸ್: ಎ. ಟೀ ಕಾಫಿ ಸೇವನೆ, ಬಿ. ಧೂಮಪಾನ, ಸಿ. ಸ್ನಾನ ಮಾಡುವುದು, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಊಟ ಮಾಡಿದ ನಂತರ ತಪ್ಪಿಸಬೇಕಾದ ವಿಷಯಗಳೆಂದರೆ ಮಲಗುವುದು, ಸ್ನಾನ ಮಾಡುವುದು, ಹಣ್ಣುಗಳನ್ನು ತಿನ್ನುವುದು, ಕಾಫಿ ಅಥವಾ ಟೀ ಕುಡಿಯುವುದು, ಧೂಮಪಾನ ಮಾಡುವುದು ಮತ್ತು ತಕ್ಷಣ ದೀರ್ಘಕಾಲ ಕುಳಿತುಕೊಳ್ಳುವುದು. ಕಾಫಿ ಅಥವಾ ಚಹಾ ಸೇವನೆಯು ಕೆಲವು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸುತ್ತದೆ. ನಿದ್ದೆ ಮಾಡುವಾಗ ಅಥವಾ ಚಿಕ್ಕ ನಿದ್ರೆ ತೆಗೆದುಕೊಳ್ಳುವುದರಿಂದ ಜೀರ್ಣಕಾರಿ ರಸವು ತೀವ್ರ ಎದೆಯುರಿ ಉಂಟುಮಾಡುತ್ತದೆ. ಸ್ನಾನ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಅಡ್ಡಿಯಾಗುತ್ತದೆ. 8ನೇ ಪ್ರಶ್ನೆ, ಕೋಕೋ ಚಾಕ್ಲೇಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ. ಶುಗರ್, ಬಿ. ಹೈ ಬಿಪಿ, ಸಿ. ಹೃದಯಾಘಾತ, ಡಿ. ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೈ ಬಿಪಿ. ಚಾಕ್ಲೇಟ್ ತಿಂದರೆ ತೂಕ ಹೆಚ್ಚಾಗುತ್ತದೆ ಎನ್ನುವುದು ಕೆಲವರ ಭಾವನೆ. ಆದರೆ ಚಾಕ್ಲೇಟ್ ಸೇವನೆಯಿಂದ ಬಿಪಿಯನ್ನು ನಿಯಂತ್ರಿಸಬಹುದು. ಉತ್ಕರ್ಷಣ ನಿರೋಧಕಗಳು, ಅಗತ್ಯ ಜೀವಸತ್ವಗಳಿಂದ ಸಮೃದ್ಧವಾಗಿರುವ ಚಾಕ್ಲೇಟ್ ಅನ್ನು ಉತ್ತಮ ಆರೋಗ್ಯಕ್ಕೆ ಸೂಪರ್ ಫುಡ್ ಎಂದು ಪರಿಗಣಿಸಬಹುದು. ಅಷ್ಟೇ ಅಲ್ಲ, ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಚಾಕ್ಲೇಟ್ ದಿವ್ಯೌಷಧವಿದ್ದಂತೆ. ಆದಾಗ್ಯೂ ಇದಕ್ಕಾಗಿ ಯಾವ ರೀತಿಯ ಚಾಕ್ಲೇಟ್ ತಿನ್ನಬೇಕು ಎಂದು ತಿಳಿದಿರಬೇಕು. ಆರೋಗ್ಯ ಉತ್ತಮವಾಗಿರಬೇಕು ಎಂದರೆ ಸಕ್ಕರೆ ಮತ್ತು ಕೊಬ್ಬಿನೊಂದಿಗೆ ಸಂಯೋಜಿಸಲಾದ ಚಾಕ್ಲೇಟ್ ಬದಲಿಗೆ ಕೋಕೋ ಚಾಕ್ಲೇಟ್ ಸೇವಿಸಬೇಕು. ಕೋಕೋ ಬೀನ್ಸ್ ಹುರಿದು ತಯಾರಿಸಲಾದ ಕೋಕೋ ಚಾಕ್ಲೇಟ್ನ ಕಚ್ಚಾ ಮತ್ತು ಸಂಸ್ಕರಿಸಿದ ರೂಪವಾಗಿದೆ. ಹಾಗಾಗಿಯೇ ಇದನ್ನು ಹೈ ಬಿಪಿ ರೋಗಿಗಳಿಗೆ ವರದಾನ ಎನ್ನಲಾಗುತ್ತದೆ. ಕೋಕೋದಲ್ಲಿ ಕಂಡುಬರುವ ಫ್ಲಾವನಾಲ್ಗಳು ಥಿಯೋಬ್ರೊಮಿನ್ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಬೆಳಗ್ಗಿನ ಶಾರೀರಿಕ ಸಂಬಂಧವು ಯಾವ ರೋಗ ಬರುವುದನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ. ಬಿಪಿ, ಬಿ. ಮಧುಮೇಹ, ಸಿ. ಹೃದಯಾಘಾತ, ಡಿ. ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಧುಮೇಹ. ದಂಪತಿಗಳಲ್ಲಿ ಶಾರೀರಿಕ ಸಂಬಂಧ ಒತ್ತಡವನ್ನು ಕಡಿಮೆ ಮಾಡುವ ಉತ್ತಮ ಮಾರ್ಗವಾಗಿದೆ. ಬೆಳಗ್ಗೆ ಶಾರೀರಿಕ ಸಂಬಂಧ ಬೆಳೆಸುವುದರಿಂದ ಮೂಡ್ ಚೆನ್ನಾಗಿರುತ್ತದೆ. ಡೋಪಮೈನ್ ಮತ್ತು ಸೆರೋಟೋನಿನ್ ಎಂಬ 2 ಹಾರ್ಮೋನ್ ಬಿಡುಗಡೆಯಾಗುತ್ತವೆ. ಇದು ಒತ್ತಡವನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಶುಭೋದಯದ ಶಾರೀರಿಕ ಸಂಬಂಧವು ಸಂಗಾತಿಯೊಂದಿಗೆ ಬಾಂಧವ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ರಕ್ತ ಪರಿಚಲನೆ ಉತ್ತಮವಾಗಿರುತ್ತದೆ. ಬೆಳಗ್ಗಿನ ಶಾರೀರಿಕ ಸಂಬಂಧವು 1 ಗಂಟೆಯಲ್ಲಿ 300 ಕ್ಯಾಲೋರಿಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಮಧುಮೇಹದ ಸಾಧ್ಯತೆಯು ಕಡಿಮೆಯಾಗುತ್ತದೆ. ಮೈಗ್ರೇನ್ ಮತ್ತು ಕೀಲು ನೋವಿನ ಸಮಸ್ಯೆ ದೂರವಾಗುತ್ತದೆ. ಉದ್ವೇಗ ದೂರವಾಗುತ್ತದೆ. ಮುಖಕ್ಕೆ ನೈಸರ್ಗಿಕ ಹೊಳಪು ನೀಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ತೊಂದರೆಗಳನ್ನು ದೂರವಾಗಿಸಿ ಸಂತೋಷವನ್ನು ಹೆಚ್ಚಿಸುವ ಹೂವು ಯಾವುದು? ಆಪ್ಷನ್ಸ್: ಎ. ಮಲ್ಲಿಗೆ, ಬಿ. ಸಂಪಿಗೆ, ಸಿ. ಜಾಜಿ, ಡಿ. ಪಾರಿಜಾತ. ಸರಿಯಾದ ಉತ್ತರ ಆಪ್ಷನ್ ಡಿ. ಪಾರಿಜಾತ. ಈ ಸುಂದರವಾದ ಹೂವುಗಳು ರಾತ್ರಿಯಲ್ಲಿ ಮಾತ್ರ ಅರಳುತ್ತವೆ. ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಅಲ್ಲದೆ ಇದರಿಂದ ಸಂತೋಷ ಹಾಗೂ ಸಮೃದ್ಧಿ ಸಹ ಹೆಚ್ಚಾಗುತ್ತದೆ. ಈ ಪಾರಿಜಾತ ಹೂವಿನ ಪರಿಮಳವು ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ಜೀವನದಲ್ಲಿನ ಮಾನಸಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂತೋಷವು ಹೆಚ್ಚಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಈ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.